ವೀಕ್ಷಕರೇ ನಮಸ್ಕಾರ. ನೋಡಿ, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಕನಸು ಕನಸಾಗೇ ಉಳಿಯುತ್ತಾ ನನಸಾಗಲ್ವಾ? ಯಾಕಂದರೆ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಪದೇ ಪದೇ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ರಾಯರೆಡ್ಡಿ ಅವರು ಕೊಟ್ಟಂಥ ಹೇಳಿಕೆ ಇವತ್ತು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಜೊತೆಗೆ ಅವರು ಒಂದು ಹೇಳಿಕೆ ಕೊಡ್ತಾರೆ, ಸಿದ್ದರಾಮಯ್ಯ ಅವರ ನಂತರದ ಮುಖ್ಯಮಂತ್ರಿಯ ಅರ್ಹತೆ ಇರೋದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಈ ಹೇಳಿಕೆ ಈಗ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಏನು ಹೇಳ್ತಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಂತರ ಅಥವಾ ಅವರ ಬದಲಿಯಾಗಿ ಹಿರಿಯ ನಾಯಕರು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಹುದ್ದೆಗೆ ಅತ್ಯಂತ ಪ್ರಬಲ ಹಾಗೆ ಸೂಕ್ತ ಅರ್ಹತೆ ಹೊಂದಿರುವ ನಾಯಕರಾಗಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ, ನಾಯಕತ್ವದ ಚರ್ಚೆಗಳು ಯಾವಾಗೆಲ್ಲ ನಡೆಯುತ್ತೋ ಆಗೆಲ್ಲ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿಬರುತ್ತೆ. ಯಾಕಂದರೆ ಇತ್ತೀಚಿನ ಕಳೆದ ಕೆಲ ದಿನಗಳ ಹಿಂದೆ ಪದೇ ಪದೇ ಸಿಎಂ ವಿಚಾರವನ್ನು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಚರ್ಚೆ ಮಾಡ್ತಾರೆ. ಸೊ ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರಮಟ್ಟದಲ್ಲಿ ಹೆಸರು ಪಡೆದಂಥವರು. ರಾಜ್ಯ ರಾಜಕೀಯದ ಬಗ್ಗೆ ಕಂಪ್ಲೀಟ್ ಆಗಿ ಅವರಿಗೆ ಮಾಹಿತಿ ಇದೆ. ಅದರ ಜೊತೆಗೆ ಇವತ್ತೊಂದು ಬಸವರಾಜ ರಾಯರೆಡ್ಡಿ ಅವರು ಒಂದು ಮಾತು ಹೇಳ್ತಾರೆ, 2008ರಲ್ಲೇ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅರೆ ಅದು ಏನೇ ಇಲ್ಲರಿ, ನನ್ನ ಹೇಳಿದ್ದೇನಲ್ಲ, ಎಷ್ಟು ರಿಪಿಟೇಷನ್ ಪದೇ ಪದೇ ಮುಖ್ಯಮಂತ್ರಿ ಅಂದರೆ ಒಂದು 5 ವರ್ಷ ಬಿಟ್ಬಿಡ್ಬೇಕು ಒಬ್ಬರಿಗೆ. 5 ವರ್ಷ ಕೊಟ್ಬಿಡ್ಬೇಕು. ಆಮೇಲೆ ಸಿದ್ದರಾಮಯ್ಯನ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ, ಆಮೇಲೆ ದುರಾಡಳಿತದಿಲ್ಲ, ಯಾವುದೇ ಕಮ್ಯುನಲ್ ಇವು ಏನು ಅಂತ ಇಲ್ಲ. ಹೀಗಾಗಿ ಒಳ್ಳೆ ಆಡಳಿತ ಬಡವ್ರ ಬಗ್ಗೆ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಕರ್ನಾಟಕ ಈಸ್ ನಂಬರ್ 1 ಇವತ್ತು GSDP ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ನಾವು ನಂಬರ್ 1 ಇರಲಿಕ್ಕೆ ಕಾರಣ ನಾವು ಜನಪರ ಆಡಳಿತ ಕೊಟ್ಟಿದ್ದೇವೆ. ಹೀಗಾಗಿ ಉತ್ತಮ ಮುಖ್ಯಮಂತ್ರಿ ಅವರು ಇರೋದರಿಂದ ಅವ್ರನ್ನ ಬದಲಾವಣೆ ಮಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಹೌದು, ನಾನು ಏನು ಹೇಳಿದೆ, ನಾನು ಈಗಲೂ ಅದನ್ನೇ ಹೇಳ್ತೇನೆ. ಸಪೋಸ್ ಏನಾದ್ರು ಆಗಿ ಬದಲಾವಣೆ ಮಾಡ್ಬೇಕಂದ್ರಪ್ಪ, ಯಾವುದೋ ಕಾರಣಕ್ಕೆ ಪಾರ್ಟಿ ಅವ್ರ ಲೆವೆಲ್ಗೆ, ಸಿದ್ದರಾಮಯ್ಯನ ಲೆವೆಲ್ ಅಂತ ಇರ್ತೈತಲ್ಲ, ಈಗ ರಿಪ್ಲೇಸ್ಮೆಂಟ್ ಅಂದರೆ ಏನು ಚಲೋ ಮಾಡಿದ್ರಪ್ಪ ಎಂಥ ಮನುಷ್ಯ ಅಂದರೆ ಖರ್ಗೆ ಈಸ್ ದ ಓನ್ಲಿ ಪರ್ಸನ್ ಎಟ್ ಪ್ರೆಸೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಸ್ವಲ್ಪದರ ಮಟ್ಟಿಗೆ ಕೈತಪ್ಪು ಹೋಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ ಯಾರಿಗೆ ಅರ್ಹತೆ ಇದೆ ಅಂತ ನೋಡೋದಾದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುಂಚೂಣಿಗೆ ಬರುತ್ತೆ. ಖರ್ಗೆ ಅವರು ಸಿಎಂ ಹುದ್ದೆಗೆ ಅರ್ಹರು. ಹಾಗಾದರೆ ಏನು ಕಾರಣ ಪ್ರಮುಖವಾಗಿ? ಯಾಕಂದರೆ ನಾನು ಆಗಲೇ ಹೇಳಿದೆ, ಖರ್ಗೆ ಅವರನ್ನು ಸಿಎಂ ಹುದ್ದೆಗೆ ಪರಿಗಣಿಸೋದಕ್ಕೆ ಪ್ರಮುಖವಾದಂತಹ ಕಾರಣ ಅಪಾರವಾದಂತಹ ರಾಜಕೀಯ ಅನುಭವ ಇರುವಂತಹ ನಾಯಕರು. ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ದಶಕಗಳ ಕಾಲ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರುವಂಥ ಅನುಭವ ಹೊಂದಿದ್ದಾರೆ. ಇಂಚಿಂಚು ಪಾಯಿಂಟ್ ಕೂಡ ರಾಜ್ಯ ರಾಜಕೀಯದ ಬಗ್ಗೆ ಅವರಿಗೆ ಪ್ರತಿಯೊಂದರ ರಿಪೋರ್ಟ್ ಕೂಡ ಗೊತ್ತಿದೆ. ರಾಷ್ಟ್ರೀಯ ನಾಯಕತ್ವವನ್ನು ಕೂಡ ವಹಿಸ್ತಿದ್ದಾರೆ. ಯಾಕಂದರೆ ಪ್ರಸ್ತುತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಎಐಸಿಸಿ ಪ್ರೆಸಿಡೆಂಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಬಲ ನಾಯಕರಾಗಿದ್ದಾರೆ, ದಮನಿತರ ಧ್ವನಿಯಾಗಿದ್ದಾರೆ, ದಲಿತ ಸಮುದಾಯದ ಪ್ರಬಲ ನಾಯಕರು. ಇವರಿಗೆ ಸಿಎಂ ಪಟ್ಟ ಕೊಡಬೇಕು ಅಂತ ಹೇಳಿ ಹಲವು ರಾಜಕೀಯ ನಾಯಕರು, ಅದರ ಜೊತೆಗೆ ಹಲವು ವಿಶ್ಲೇಷಕರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ನೋಡಿ, ಇವತ್ತು ರಾಯರೆಡ್ಡಿ ಅವರು ಹೇಳ್ತಾರೆ ಪ್ರೆಸ್ ಮೀಟಲ್ಲಿ, ಈ ಸಿಎಂ ವಿಚಾರದ ಬಗ್ಗೆ ಮಾಧ್ಯಮದವರು ಒಂದಷ್ಟು ಪ್ರಶ್ನೆ ಕೇಳಿದಂತಹ ಟೈಮಲ್ಲಿ, ನನಗೆ ಗೊತ್ತಿರುವ ಮಟ್ಟಿಗೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ. ಅಂದರೆ ಇನ್ನುಳಿದಂತಹ 2 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಪದೇ ಪದೇ ಸಿಎಂ ಅನ್ನ ಬದಲಾಯಿಸೋಕ್ಕಾಗಲ್ಲ. ಸಿದ್ದರಾಮಯ್ಯ ಇನ್ನೂ 2 ವರ್ಷಗಳ ಕಾಲ ಮುಂದುವರಿತಾರೆ, ಇದು ನನ್ನ ನಂಬಿಕೆ. ಕಾಂಗ್ರೆಸ್ ಶಾಸಕರು, ಸ್ವಪಕ್ಷದ ನಾಯಕರೇ ಹೇಳ್ತಾ ಇರುವಂತಹ ಮಾತು, ಬಸವರಾಜ ರಾಯರೆಡ್ಡಿ ಅವರೇ ಹೇಳಿರೋದು. ಯಾಕಂದರೆ ವರಿಷ್ಠರು ಸಿಎಂ ಅನ್ನ ಬದಲಾವಣೆ ಮಾಡಬೇಕು ಅಂದರೆ ಶಾಸಕರ ಸಭೆ ಕರಿಬೇಕು, ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು. ಆದರೆ ಈಗ ಸದ್ಯಕ್ಕೆ ಅಂತಹ ಪರಿಸ್ಥಿತಿ ಉದ್ಭವಿಸಿಲ್ಲ. ಸ್ವತಃ ಬಸವರಾಜ ರಾಯರೆಡ್ಡಿ ಅವರೇ ಈ ಮಾತನ್ನ ಹೇಳಿರೋದು. ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದೇ ಮಾತನ್ನ ಹೇಳಿದ್ರು. ಕಳೆದ ಕೆಲ ದಿನಗಳ ಹಿಂದೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ರು,
ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಪಾರವಾದಂತಹ ಅನುಭವ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷವನ್ನು ಮುನ್ನಡೆಸಿದಂಥವರು, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಅನುಭವ ಇದೆ. ಆಗಲೇ ನಾನು ಹೇಳಿದಾಗೆ ಸಚಿವರಾಗಿ, ವಿಪಕ್ಷ ನಾಯಕರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಒಂದು ಪಾಯಿಂಟು ರಾಜ್ಯದ ಬಗ್ಗೆ ಅವರಿಗೆ ಗೊತ್ತು, ಅವರಾಗಬಹುದು ಅಂತ ಹೇಳಿ. ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅಲ್ಟಿಮೇಟ್ ಅದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ, ಸೋನಿಯಾ ಗಾಂಧಿ ಅವರಿಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿದ್ರು. ಬಟ್ ಇವತ್ತು ಆಗಿರುವಂತಹ ಬೆಳವಣಿಗೆಯನ್ನು ಕೂಡ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಪದೇ ಪದೇ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕಂತೂ CM ಆಗಲ್ಲ, ಈ ಟರ್ಮಲ್ಲಂತೂ ಆಗಲ್ಲ. 2028ಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇನ್ನುಳಿದಂತಹ 2 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಇನ್ ಕೇಸ್ ಏನಾದರೂ ಕೆಳಗಿಳಿಯಬೇಕಾದಂತಹ ಪರಿಸ್ಥಿತಿ ಏನಾದರೂ ಬಂದರೆ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಯಾರಿಗೂ ಅರ್ಹತೆ ಇಲ್ವಂತೆ. ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳಿರುವಂತಹ ಮಾತು. ಯಾರಿಗಾದ್ರೂ ಒಬ್ಬರಿಗೆ ಅರ್ಹತೆ ಇದೆ ಅಂತ ಹೇಳಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ ಅಂತ ಹೇಳಿ. ಹಾಗಾದರೆ ಡಿ ಕೆ ಕನಸಂತೂ ನುಚ್ಚು ನೂರು. ಏನಾದರೂ ಸಿದ್ದರಾಮಯ್ಯ ಅವರು ಕೆಳಗಿಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರಾಗಬಹುದು, ಅಥವಾ ಮತ್ತೊಬ್ಬ ದಲಿತ ನಾಯಕರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ CM ಆಗಬಹುದು. ಸೊ ನೋಡೋಣ ಈ ವಿಚಾರ ಬೇರೆ ಬೇರೆ ತಿರುವುಗಳನ್ನು ಏನಾದರೂ ಪಡ್ಕೊಳ್ಳುತ್ತಾ. ಸಿದ್ದರಾಮಯ್ಯ ಬಣದ ನಾಯಕರು ಕೊಟ್ಟಂತ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಏನು ಹೇಳಿಕೆಯನ್ನು ಕೊಡಬಹುದು ಅಥವಾ ಸುಮ್ಮನೆ ಇದು ಬಿಡ್ತಾರಾ? ಸೊ ಕಾದ್ ನೋಡೋಣ. ಧನ್ಯವಾದ.